ಬಟ್ ಯಾರೋ ಒಂದು 100 ಜನ ಇರ್ತಾರೆ, 100 ಜನ, ಒಂದು 100-200 ಜನ ಇದ್ದಾಗ ಎಲ್ಲಿ ಹೋಗ್ಬೇಕು ಏನು ಅನ್ನೋಕ್ಕೊಬ್ಬ ದಿಕ್ಕು ದೆಸೆಗೆ ಒಬ್ಬ ನಾಯಕ ಬೇಕಾಗುತ್ತೆ, ಸಹಜವಾಗಿ ನಿರೀಕ್ಷೆ ಇಟ್ಕೋತಾರೆ. ಅವ್ರು ಲೀಡ್ ಮಾಡೋಕೆ ಯಾರೋ ಒಬ್ಬ ಬೇಕು. ಅಲ್ಲ, ನಂಗೆ ಅರ್ಥ ಆಗ್ತಿಲ್ಲ ಇವಾಗ ಇದನ್ನ ಹೇಳಿ. ಈ ಒಂದು ವಿಷಯ ಅರ್ಥ ಆಗೋದಕ್ಕೆ ಒಬ್ಬ ಲೀಡರ್ ಬೇಕಾ ಅಂತ. ಓಕೆ, ನಾನು ಆ ಜಾಗ ಮಾಡ್ತಾ ಇದ್ದೀನಿ, ನನ್ನ ಕೆಲಸ ನಾನು ಹೇಳ್ತಾ ಇದ್ದೀನಿ. ನಿಮ್ ಮನೇಲಿ ಒಬ್ರು ಕೆಲ್ಸಕ್ಕೆ ಇಟ್ಕೊಂಡ್ರೆ ಸ್ವಲ್ಪ ಹುಷಾರಾಗಿರಿ, ಸ್ವಲ್ಪ ತಿಳ್ಕೊಳ್ಳಿ, ಸ್ವಲ್ಪ CCTVಗೆ ಹಾಕೊಳ್ಳಿ. ನಿಮ್ ದುಡ್ಡು ಕಾಸಲ್ಲಿ ಇಟ್ಟಿದ್ರೆ ಸ್ವಲ್ಪ ಇದ್ ಗಮನ ಕೊಡಿ. ಅವ್ನಿಗೆ ಎಷ್ಟು ಕೊಟ್ಟಿದ್ರೆ ಒಂದ್ ಲೆಕ್ಕ ಬರ್ದು ಇಟ್ಕೊಳ್ಳಿ. 5,000 ಕೊಟ್ಟು ತರಕಾರಿ ತಗೊಂಬ ಅಂದ್ರೆ ನಿಮ್ಗೆ 5,000 ರೂಪಾಯಿಗೆ ಲೆಕ್ಕ ಇರ್ಬೇಕು ನಿಮ್ಗೆ. ಹೌದು, ಅಲ್ಲಿಂದ ತಗೊಂಡೋಗಪ್ಪ, ನೀನ್ ಇಷ್ಟ ಬಂದಿದ್ ಮಾಡ್ಕೊ, ನಿನ್ಗೆ ಏನ್ ಬೇಕಾದ್ರೆ ತರಕಾರಿ ತಗೊಂಬಂದ್ ಅವನೇನೋ ತರ್ತಾನೆ, ಏನೋ ಸಾಂಬಾರ್ ಮಾಡ್ತಾನೆ. ಸಿಸ್ಟಮ್ ಲೀಡರ್ ಅಂತ ನೀವು ಹೇಳ್ತಿರೋದು. ಸಿಸ್ಟಮ್ ಈ ವ್ಯವಸ್ಥೆನೇ ಲೀಡರ್ ಆಗುತ್ತೆ ಅಂತ ಅಲ್ಲ, ಒಂದ್ ಸಿಸ್ಟಮ್ ಮಾಡ್ಕೊಬೇಕು ನಾವು ಅಂತ. ಬಿಕಾಸ್ ಆಫ್ ಟೆಕ್ನಾಲಜಿ. ಇವಾಗ ನಮ್ಮ ಹತ್ರ ಟೆಕ್ನಾಲಜಿ ಇರೋದ್ರಿಂದ ಈಗ ನೀವೆಲ್ಲರನ್ನೂ ಕನೆಕ್ಟ್ ಮಾಡ್ಬೇಕು ಅಂತೀರಾ. ಓಕೆ, ಒಂದು ಟೈಮ್ ಇತ್ತು, ಆ ಟೈಮಲ್ಲಿ ನೀವು ಪ್ರತಿ ಹಳ್ಳಿಗೆ ಹೋಗಿ ನೀವಲ್ಲೊಂದು ಸಭೆ ಮಾಡಿ ನಿಮ್ ವಿಚಾರಗಳು ಹೇಳ್ಬೇಕಾಗಿತ್ತು. ಕರೆಕ್ಟ್ ಅಲ್ವಾ? ಹೌದು. ಈಗ ಹೆಂಗಿದೆ ಟೆಕ್ನಾಲಜಿ? 2025, 26 ಈ ಟೈಮಲ್ಲೂ ಕೂಡ ನೀವು ಸಭೆ ಸಮಾರಂಭ ಜನನೇ ಬೈತಾರೆ. ರೋಡಲ್ಲಿ ಏನಾರ ಇದಾಕಿದ್ರೆ ಇವ್ನು ಟ್ರಾಫಿಕ್ ಜಾಮ್ ಮಾಡ್ಕೊಂಡು ಸುಮ್ನೆ ರಾಜಕೀಯ ಮಾಡಿದ್ರೆ ಓಡಾಡಕ್ ಆಗ್ತಿಲ್ಲ ಅಂತ ಬೈತಾರೆ. ಕರೆಕ್ಟ್ ಅಲ್ವಾ? ಬೈತಾರೆ.